ಈ ಮೈತ್ರಿಯ ಪಯಣ ಅನ್ನೋದಿದೆಯಲ್ಲ, ಅದರ ಬಗ್ಗೆ ಗೌತಮ ಬುದ್ಧರ ಒಂದೆರಡು ಮಾತುಗಳಿದೆ, ಅದಷ್ಟನ್ನ ಹೇಳ್ತೀನಿ. ದಯಮಾಡಿ ಕೇಳಿಸ್ಕೊಳ್ಳಿ. ಅದೊಂದು ಸುಂದರ ಮುಂಜಾನೆ. ಗೌತಮ ಬುದ್ಧ ತನ್ನ ಶಿಷ್ಯ ಆನಂದನ ಜೊತೆ ವಾಯು ವಿಹಾರಕ್ಕೆ ಹೊರಟಿದ್ದ. ಅದು ಮಾಗಿಯ ಕಾಲವಾಗಿದ್ದರಿಂದ ಮರಗಳು ಮಾಗಿದ ಎಲೆಗಳನ್ನೆಲ್ಲ ಕಳೆದುಕೊಂಡು ಹೊಸ ಚಿಗುರಿನೊಡನೆ ನಳನಡಿಸುತ್ತಿತ್ತು. ಹೀಗೆ ನಳನಳಿಸುತ್ತಿರುವಾಗ ಮರದಿಂದ ಕಳಚಿಕೊಂಡ ಆ ಮಾಗಿದ ಎಲೆಗಳು ಬುದ್ಧನ ಹಾದಿಯನ್ನು ಆವರಿಸಿಕೊಂಡು ಮುಂಜಾನೆಯ ತಂಗಾಳಿಗೆ ಹಿತವಾಗಿ ಸಂಗೀತ ಹಾಡುತ್ತಿರುವಾಗ ಭುವಿಗೆ ಬಾಗಿದ ಬುದ್ಧ ಒಂದೆರಡು ತರಗೆಲೆಗಳನ್ನು ಕೈಗೆತ್ತಿಕೊಂಡು ಮುನ್ನಡೆಯುತ್ತಿರಲು, ನಾನು ಹೇಳಿರುವುದು ಇಷ್ಟು ಮಾತ್ರ. ನೀವು ತಿಳಿದುಕೊಳ್ಳಬೇಕಿರುವುದು, ಈ ಕಾನನದೆಲ್ಲೆಡೆ ಉದುರಿರುವ ಅಗಣಿತ ತರಗೆಲೆಗಳಷ್ಟು. ಮೌನವಾಗಿ ಧ್ಯಾನಿಸಿ ತಿಳಿದಿಲ್ಲ. ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಂತ ಅನಿಸುತ್ತೆ. ಸಾಕ್ಷಾತ್ ಗೌತಮ ಬುದ್ಧರ ಮಾತಿದು. ನಾನು ಇಷ್ಟು ವರ್ಷ ನಿಮಗೆ ಹೇಳ್ಕೊಂಡು ಬಂದಿರತಕ್ಕಂಥದ್ದು ನನ್ನ ಕೈಯಲ್ಲಿರುವಷ್ಟು ಎಲೆಗಳಷ್ಟೇ. ಉಳಿದಿದ್ದು ಎಷ್ಟಿದೆ ಅಂದರೆ ಇಡೀ ಕಾನನದಲ್ಲಿ ಹರಡಿಕೊಂಡಿರ್ತಕ್ಕಂತಹ ಎಲೆಗಳಷ್ಟು. ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಮೌನವಾಗಿ ಧ್ಯಾನಿಸಿ ತಿಳಿದುಕೋ. ಬಿ ಸೈಲೆಂಟ್ ಅಂಡ್ ನೋ. ನಿನಗೆ ನೀನೇ ಬೆಳಕೊಂಡು. ಈ ರೀತಿ ಮಾತನಾಡುತ್ತಿರುವಾಗ ನಾನು ನಿಮಗೆ ಹೇಳದೇ ಇರುವಂತ ಒಂದು ಅಂಶ ಇದೆ, ಅದನ್ನ ಹೇಳ್ಬಿಡ್ತೀನಿ ಇವತ್ತು ಅಂತ ಹೇಳ್ತಾರೆ. ಏನದು? ನನ್ನ 64 ಬುದ್ಧರು, ಅವರೊಡನೆ ಸಂಪರ್ಕ, ನನ್ನ ಅನುಭವ, ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿಂದ 2500 ವರ್ಷಗಳ ನಂತರ ನಾನು ವಾಪಸ್ ಬರ್ತೀನಿ. ಆದರೆ ಹೇಗೆ ಬರ್ತೀನಿ ಅಂದ್ರೆ, ನಾನು ವ್ಯಕ್ತಿಯಾಗಿ ಬರಲ್ಲ. ನಾನು ಮೈತ್ರೇಯನಾಗಿ ಬರ್ತೀನಿ. ಮೈತ್ರೇಯ ಅಂದ್ರೆ ಫ್ರೆಂಡ್, ಗೆಳೆಯ, ಗೆಳತಿ. ನಾನು ಫ್ರೆಂಡ್ ಆಗಿ ಬರ್ತೀನಿ. ನಾನು ಅಪ್ಪನಾಗೂ ಬರೋಲ್ಲ, ಅಮ್ಮನಾಗೂ ಬರೋಲ್ಲ, ಗುರುವಾಗೂ ಬರೋಲ್ಲ, ಅಣ್ಣನಾಗೂ ಬರೋಲ್ಲ, ತಮ್ಮನಾಗೂ ಬರೋಲ್ಲ. ನಾನು ಮೈತ್ರೇಯನಾಗಿ ಬರ್ತೀನಿ, ಫ್ರೆಂಡ್ ಆಗಿ ಬರ್ತೀನಿ ಅಂತ. ಇಡೀ ಜಗತ್ತು ಇವತ್ತು ಹಾತೊರಿತಾ ಇರ್ತಕ್ಕಂಥದ್ದು ಆ ಮೈತ್ರಿಗಾಗಿ. ದೇಶಗಳ ನಡುವೆ, ಸಮಾಜಗಳ ನಡುವೆ ಮೈತ್ರಿಯ ಅಭಾವ ಎದ್ದು ಕಾಣ್ತಾ ಇದೆ. ಆದರೆ ಅಷ್ಟೇ ತೀವ್ರವಾಗಿ ಮೈತ್ರಿ ಕೂಡ ತನ್ನ ಪಯಣವನ್ನ ಮುಂದುವರಿಸ್ತಾ ಇದೆ. ಇದು ಗೌತಮ ಬುದ್ಧರು ಹೇಳಿದಂತ ಮಾತು ಬಂಧುಗಳೇ.
ಅದೇಗೋ ಗೊತ್ತಿಲ್ಲ, ಅದು ಈ ಸಮ್ಮೇಳನದಲ್ಲಿ ಮಾನವ ಮೈತ್ರಿಯ ಪಯಣದೆಡೆಗೆ ಬೌದ್ಧ ಮಹಾಸಮ್ಮೇಳನವನ್ನ ನಾವು ನೀವೆಲ್ಲ ಸೇರಿ ನಡೆಸ್ತಾ ಇದ್ದೀವಿ. ಆ ಮೈತ್ರಿ ಇದೆಯಲ್ಲ, ಮೈತ್ರಿ ಅಂದ್ರೆ ಕೂಡಿಸು, ಜೋಡಿಸು, ಸೇರಿಸು ಅಂತ. ಇಟ್ಸ್ ಓನ್ಲಿ ಎನ್ ಎನರ್ಜಿ. ಮೈತ್ರೇಯ ಅಂದ್ರೆ ಕೂಡಿಸುವವ, ಜೋಡಿಸುವವ, ಸೇರಿಸುವವ. ಅವನು ಯಾರು ಅಂದ್ರೆ ಫ್ರೆಂಡ್. Year afterwards, it is the friendship around the world which remains, not the relationship. The friendship, that is Maitri, will lead the whole universe. Human world and non-human world, they will be led by this friend. ಫ್ರೆಂಡ್ ಆಗಿ ಬಂದಿರೋದು ಯಾರು? ಗೌತಮ ಬುದ್ಧರು. ನಾವು ಎಷ್ಟೋ ಸತಿ ಮಾತಾಡ್ತೀವಿ, ನಮ್ಮ ಅಪ್ಪ ನನ್ನನ್ನ ಮಗನ ತರ ನೋಡ್ಲೇ ಇಲ್ಲ, ಫ್ರೆಂಡ್ ತರ ಬೆಳೆಸ್ದ, ಅದಕ್ಕೆ ನಾನು ಫ್ರೀ ಅಂತ. ನಮ್ಮ ಲೆಕ್ಚರರು ನಮ್ಮ ಜೊತೆಗೆ ಫ್ರೆಂಡ್ಲಿ ಆಗಿದ್ರು, ಅದಕ್ಕೆ ನಾನು ಜಾಸ್ತಿ ಕಲಿತೆ ಅಂತ. ಸೊ ಬಂಧುಗಳೇ, ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೀನಿ. It is the friendship which remains in the universe that will lead the whole universe towards equality, mental, physical equality. ಆ ದಿಕ್ಕಿಗೆ ಈ ಸಮ್ಮೇಳನ ಒಂದು ಸಾಕ್ಷಿಯಾಗಿದೆ ಅಂತ ನಿನ್ನೆಯಿಂದ ಇವತ್ತಿನವರೆಗೆ ನಾನು ಖುದ್ದು ಅನುಭವಿಸಿ ಈ ಮಾತುಗಳನ್ನು ನಿಮ್ಮ ಜೊತೆ ಆಡ್ತಾ ಇದ್ದೀನಿ. ಇದನ್ನ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಗೌತಮ ಬುದ್ಧರ ಎಕ್ಸಲೆಂಟ್ ವರ್ಡ್ ಏನು ಅಂತಂದ್ರೆ, ಪ್ರತಿಯೊಂದು ಸಂದರ್ಭದಲ್ಲಿ ಬಿ ಸೈಲೆಂಟ್ ಅಂಡ್ ನೋ, ಮೌನವಾಗಿ ಧ್ಯಾನಿಸಿ ತಿಳಿದುಕೋ ಅಂತ. ಆ ಕೆಲಸವನ್ನು ನಾವೆಲ್ಲ ಮಾಡೋದ್ರ ಮೂಲಕ ಇಡೀ ಜಗತ್ತಿನಲ್ಲಿ ಮೈತ್ರಿಯ ಪಯಣವನ್ನು ನಾವು ನೀವೆಲ್ಲ ಮುಂದುವರ್ಸೋಣ ಅಂತ ಹೇಳ್ತಾ, ಇಷ್ಟು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ನಮಸ್ಕಾರ.